ಇನ್ನು ಉಗ್ರರ ದಾಳಿಗೆ ಕೇಂದ್ರದ ವೈಫಲ್ಯ ಹೇಳಿಕೆ ಕುರಿತು ಕಾಂಗ್ರೆಸ್ ಈ ಮಾತು ಹೇಳುವ ಅವಶ್ಯಕತೆ ಇಲ್ಲ. ಉಗ್ರರ ದಾಳಿಗೆ ಪ್ರತೀಕಾರ ಆಗಲೇಬೇಕು. ರಿಪಬ್ಲಿಕನ್ನಕ್ಕೆ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪುಲ್ವಾಮಾ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದ್ದೇವೆ. ಈ ಉಗ್ರ ದಾಳಿಗೂ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು. ಕಣ್ಣೀರು ಹಾರುವ ಮುನ್ನವೇ ಪ್ರತೀಕಾರ ತೀರಿಸಿಕೊಳ್ಳಬೇಕು. ಎಸ್, ಎಕ್ಸಾಕ್ಟ್ಲಿ. ಕಣ್ಣೀರು ಹಾರುವ ಮುನ್ನವೇ, ಚಿತೆಯ ಬೆಂಕಿ ಹಾರುವ ಮುನ್ನವೇ ಪ್ರತೀಕಾರ ತೀರಿಸಿಕೊಳ್ಳಬೇಕು. ರಿಪಬ್ಲಿಕನ್ನಕ್ಕೆ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆ ನಿಜ. ಇದಕ್ಕೆ ನಮ್ಮ ಸಹಮತವಿದೆ. ಇವಾಗ ಹೊಡೆದೋದ್ರು 3 ವರ್ಷ ಕಳೆದ ನಂತರ ಹೊಡೆದ್ವಿ, ಅದೆಲ್ಲ ಬೇಕಾಗಿಲ್ಲ. ಏಕಮಾರ್ ದೊತ್ತು ಕೂಡ ಚಿತೆಯ ಬೆಂಕಿ ಹಾರುವ ಮುನ್ನವೇ ಪ್ರತೀಕಾರ ತೀರಿಸಿಕೊಳ್ಳಬೇಕು. ಆಮೇಲೆ ವೈಫಲ್ಯದ ಬಗ್ಗೆ ಹೇಳ್ತಾರಲ್ವಾ ಕಾಂಗ್ರೆಸ್ಸಿಗರು. ಯಾವ ವೈಫಲ್ಯ? ಆ ವೈಫಲ್ಯದ ಬಗ್ಗೆ ಮಾತಾಡೋಣ. ಇಂದಿರಾ ಗಾಂಧಿ ಕೊಲೆ ಆದಾಗ ಯಾರ ವೈಫಲ್ಯ ಆಗಿತ್ತು, ರಾಜೀವ್ ಗಾಂಧಿ ಕೊಲೆ ಆದಾಗ ಯಾರ ವೈಫಲ್ಯ ಆಗಿತ್ತು, ಮಾತಾಡೋಣ. ಚಕ್ರವರ್ತಿ ಸೂಲಿಬೆಲೆ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವ್ರ ಜೊತೆ ನಾನಿದ್ದೇನೆ. ಸರ್, ಮೊದಲನೇದಾಗಿ ಈ ಪೆಹಲ್ಗಾವ್ ಇನ್ಸಿಡೆಂಟ್ ನ ನೀವು ಯಾವ ತರ ನೋಡ್ತೀರಾ? ಒಂಥರ ಈ ದೇಶದ ಸಾರ್ವಭೌಮತೆಯ ಮೇಲೆ ಧಕ್ಕೆ ತರುವಂತ ಪ್ರಯತ್ನ. ಎರಡನೇದು, ಮುಸಲ್ಮಾನರು ಏನು ಈ ನಾಡಿನಲ್ಲಿ ನಾವು ಸೆಕೆಂಡರಿ ಸಿಟಿಸನ್ಸ್ ಅಂತ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಜಾಗತಿಕ ವೇದಿಕೆಯನ್ನು ಕೊಡುವಂತ ಪ್ರಯತ್ನ. ಮೂರನೇದು, ಪಾಕಿಸ್ತಾನ ತನ್ನ ಅಸ್ತಿತ್ವವನ್ನ ಪ್ರದರ್ಶನ ಮಾಡಿಕೊಳ್ಳಲಿಕ್ಕೆ ಮಾಡ್ತಾ ಇರುವಂತ ಪ್ರಯತ್ನ ಅಂತ ನನ್ಗನ್ಸುತ್ತೆ. ಸರ್ಕಾರದ ಒಂದು ವ್ಯಾಖ್ಯಾನ ಏನಂದ್ರೆ, ಈಗ ನಿನ್ನೆ ಇರ್ಬೋದು, ಕಳೆದ ಒಂದಿಷ್ಟು ದಿನಗಳಿಂದ ಸಿಎಂರಿಂದ ಸೇರಿ ಎಲ್ಲರೂ ಹೇಳ್ತಿರೋದು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರೋದ್ರಿಂದನೇ ಇದಾಗಿದೆ. ಯಾವಾಗಲಾದ್ರೂ ಈ ತರದ ಘಟನೆ ನಡೆದಾಗ ಅದನ್ನ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಹೇಳೋದು ಅಥವಾ ಸರ್ಕಾರದ ಹೊಣೆ ಅಂತ. ಅಫ್ಕೋರ್ಸ್ ಇದು ಕರೆಕ್ಟ್ ಆಗಿದೆ. ಅಲ್ಲಿ ಸೈನಿಕರ ಸಂಖ್ಯೆ ಕಡಿಮೆ ಇತ್ತು. ಯಾವ ಪೆಹಲ್ಗಾಮ್ ಜಾಗ ಇತ್ತೋ ಅಲ್ಲಿ ಸೈನಿಕರೇ ಇರಲಿಲ್ಲ. ಆನಂತರ ಸಹಜವಾಗಿ ಒಂದು ರೈಲ್ವೆ ಆಕ್ಸಿಡೆಂಟ್ ನಡೆದಾಗಲೇ ಅದರಲ್ಲಿ ಯಾವ ಪಾತ್ರವೂ ಸರ್ಕಾರದ ಇಲ್ಲದೆ ಹೋದಾಗ್ಲೂ ಕೂಡ ಅದಕ್ಕೆ ಸರ್ಕಾರ ಹೊಣೆಗಾರಿಕೆ ಅಂತ ಕರಿಬೇಕಾದಾಗ ಇದಕ್ಕೂ ಕೂಡ ಹೊಣೆಗಾರಿಕೆ ಸರ್ಕಾರಕ್ಕೆ ಕೊಡೋದು. ಇದೇನೇನು ಸರ್ಕಾರ ಸಿಎಂ ಹೇಳೋದೇನು, ಅದು ನಾವು ಹೇಳ್ತೀವಿ. ಇದಕ್ಕೆ ಹೊಣೆಗಾರಿಕೆ ಯಾರದ್ದು? ಇದರ ಹೊಣೆಗಾರಿಕೆ ಸ್ವತಃ ನರೇಂದ್ರ ಮೋದಿ ಅವರದ್ದು. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರನ್ನ ಆಗ್ರಹಿಸ್ತಾ ಇದ್ದೀವಿ, ಇದಕ್ಕೆ ಸರಿಯಾದ ಪ್ರತೀಕಾರ ನಿಮ್ಮ ಹತ್ರ ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನೀವು ರಿಸೈನ್ ಮಾಡಬೇಕು ಅಂತ ಹೇಳ್ತಿದ್ದೀವಿ. ನಿನ್ನೆ ಇನ್ನೊಂದು ಮಾತನ್ನ ಶಿವರಾಜ್ ಸಂಗಡಿ ಅವರು ಹೇಳ್ತಿದ್ರು. ಈಗ ಹುಬ್ಳಿಯಲ್ಲಿ ಒಂದು ಯುವತಿ ಅಥವಾ ಬಾಲಕಿ ಮೇಲೆ ಮುಸಲ್ಮಾನ ಯುವಕ ಅತ್ಯಾಚಾರ ನಡೆಸಿದ. ಆ ಸಂದರ್ಭದಲ್ಲಿ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಆಗಿತ್ತು. ಈಗ ಯಾರ ಟರ್ನ್ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿದೆ. ತಂಗಡಿಗರು ಕೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕೆ ಅವತ್ತು ಗೃಹ ಸಚಿವರು ರಾಜೀನಾಮೆ ಕೇಳಿದ್ವಿ ಅಂತಂದ್ರೆ, ಯಾರು ಈ ಕೃತ್ಯವನ್ನ ಮಾಡಿದ್ರು ಅವರನ್ನು ಸಮರ್ಥಿಸಿಕೊಳ್ಳಿಕ್ಕೆ ಇಡೀ ರಾಜ್ಯದ ಸರ್ಕಾರ ನಿಂತುಬಿಟ್ಟಿತ್ತಲ್ಲ. ಅವನ ಹಿಂದೆ ನಿಂತುಬಿಟ್ಟಿತ್ತು, ಅವನನ್ನು ಸಮರ್ಥಿಸಿಕೊಳ್ತಾ ಇತ್ತು. ಒಬ್ಬನ ಕಾರಣಕ್ಕೋಸ್ಕರ ನೀವು ಬೇರೆಯವರಿಗೆ ಏನೋ ಮಾತಾಡಬೇಡಿ ಅಂತ ಹೇಳ್ತಿತ್ತು, ಅವನು ಉಳಿಸೋದಕ್ಕೆ ಬೇಕಾಗಿರುವ ಪ್ರಯತ್ನ ಮಾಡ್ತಿತ್ತು. ಒಂದು ಹಂತದಲ್ಲಿ ಈ ತರದ ಯಾರು ಕೃತ್ಯಗಳನ್ನು ನಡೆಸ್ತಾರೋ ಅವ್ರ ಹಿಂದೆ ಸರ್ಕಾರವೇ ನಿಂತಿದ್ದು ಗೊತ್ತಾಗ್ತಿತ್ತು. ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಏನ್ ಮಾಡ್ತು ನೋಡಿ, ಯಾವಾಗ ಈ ತರದೊಂದು ಘಟನೆ ನಡೀತೋ ನೇರವಾಗಿ ಅಲ್ಲಿಗೆ ವಿದೇಶದಲ್ಲಿದ್ದಂತ ನರೇಂದ್ರ ಮೋದಿ ಅವರು ಇಲ್ಲಿನ ಗೃಹ ಸಚಿವರಿಗೆ ಕಾಲ್ ಮಾಡಿ ತಕ್ಷಣ ನೀವು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಗೃಹ ಸಚಿವರು ತಕ್ಷಣಕ್ಕೆ ಅಲ್ಲಿಗೆ ಬಂದರು. ಸ್ವತಃ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದವರು ಪ್ರವಾಸವನ್ನು ಮೊಟಕು ಮಾಡಿ ಬಂದರು. ಅಮೆರಿಕಕ್ಕೆ ಹೋಗಿದ್ದಂತ ಈ ದೇಶದ ವಿದೇಶಾಂಗ ಸಚಿವೆ ಅಮೆರಿಕದ ಪ್ರವಾಸವನ್ನು ಮೊಟಕು ಮಾಡಿ ಭಾರತಕ್ಕೆ ಬಂದರು. ಅಂದ್ರೆ ಈ ಇನ್ಸಿಡೆನ್ಸ್ಗೆ ಅವರು ಕೊಟ್ಟಂತ ಮಹತ್ವ ಎಂತದ್ದು ಅಂತ. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ನಿನ್ನೆ ಭಾಷಣ ಮಾಡ್ತಾ ಹೇಳಿದ್ರು, ಯಾರು ಇದನ್ನು ಮಾಡಿದ್ರೋ ಅವ್ರಿಗೆ ಸರಿಯಾದ ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಹೇಳಿದ್ದಷ್ಟೇ ಅಲ್ಲ, ಸರಿಯಾಗಿ ಗಮನಿಸಬೇಕಾಗಿರುವಂತಹ ಒಂದು ಸಾಲಿದೆ. ಅದರಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಆತಂಕವಾದದ ಭೂಮಿ ಏನಿದೆಯೋ ಅದನ್ನು ಕಿತ್ತುಕೊಳ್ಳುವಂತ ಸಮಯ ಬಂದಿದೆ ಅಂತ. ಇದರ ಅರ್ಥ ಏನು ಅಂತ ನನಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ, ತಂಗಡಿಗರಿಗೂ ಗೊತ್ತಾಗುತ್ತೆ, ಸಿದ್ದರಾಮಯ್ಯನವರಿಗೂ ಗೊತ್ತಾಗುತ್ತೆ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಈ ಕಾರಣಕ್ಕೋಸ್ಕರ ಪತರುಗುಟ್ಟಿರುವಂತ ಕಾಂಗ್ರೆಸ್ ಅವ್ರು ಏನ್ ಅಜೆಂಡಾ ಮಾಡ್ತಿದ್ದಾರೆ ಅಂತ ಈ ದೇಶದ ಚಿಕ್ಕ ಮಗುವಿಗೂ ಗೊತ್ತಾಗುತ್ತೆ. ಕಾಂಗ್ರೆಸ್ನವ್ರು ಏನಾದ್ರೂ ರಾಷ್ಟ್ರೀಯತೆ ಬಗ್ಗೆ ಮಾತನಾಡಿದ್ರೆ ಅದು ಯಾವ ತರ ಬಾಲಿಶವಾದ್ದು ಮತ್ತು ಮೂರ್ಖತನದ್ದು ಅಥವಾ ಎಂತ ನಾಟಕ ಅಂತ ಎಂತವನಿಗೂ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳ್ತೀನಿ ನಾನು. ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಒಂದು ಮಾತನ್ನು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವು ಬಿಡೋದಿಲ್ಲ ಪಾಕಿಸ್ತಾನವನ್ನ, ಇಂಟರ್ನ್ಯಾಷನಲ್ ಕೋರ್ಟ್ಗೆ ತಗೊಂಡು ಹೋಗ್ತೀವಿ, ನ್ಯಾಯ ಕೇಳ್ತೀವಿ ಅಂತ. ಅಂದ್ರೆ ಪ್ರತೀಕಾರ ತಗೊಳ್ತೀವಿ ಅಲ್ಲ, ಮತ್ತೆ ಕೋರ್ಟ್ಗೆ ಹೋಗಿ ನ್ಯಾಯ ಕೇಳ್ತೀವಿ ಅಂತ ಸರ್ಕಾರವನ್ನ ಈ ದಿಕ್ಕಿನಲ್ಲಿ ಪ್ರಚೋದಿಸಬೇಕು ಅಂತ. ಆದ್ರೆ ಗೊತ್ತಿರಲಿ ಮಿತ್ರರೇ, ಇಂಟರ್ನ್ಯಾಷನಲ್ ಕೋರ್ಟ್ ನಲ್ಲಿ ಇವತ್ತು ನ್ಯಾಯಾಧೀಶರಾಗಿ ಕೂತಿರೋರು ಪಾಕಿಸ್ತಾನದವರು. ಆತ ಕಟ್ಟರ್ ಮುಸಲ್ಮಾನನಾಗಿದ್ದು ಪಾಕಿಸ್ತಾನದ ಪರವಾಗಿ ನಿರ್ಣಯ ಕೊಡ್ತಾನೆ. ಹೀಗಾಗಿ ಇಡೀ ದೇಶವನ್ನ ಆ ದಿಕ್ಕಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಪ್ರಯತ್ನ. ಎರಡನೇದು, ನಾನು ತಂಗಡಿಗೆ ಅವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಎಲ್ಲಿದಾನಪ್ಪ ನಿಮ್ಮ LOP?
ಈ ಸಂದರ್ಭ, ಈ ಘಟನೆಗಳೆಲ್ಲ ನಡೀತಾ ಇರುವಾಗ ರಾಹುಲ್ ಗಾಂಧಿ ಎಲ್ಲಿ ಕೂತಿದ್ರು, ಅಮೆರಿಕಾದಲ್ಲಿ ಯಾರ ಜೊತೆ ಮಾತಾಡ್ತಿದ್ರು, ಈ ಇಸ್ರೇಲ್ನವರು ಹಿಂಡನ್ಬರ್ಗ್ ರಿಪೋರ್ಟ್ ನಲ್ಲಿ ಯಾರ ಕೈವಾಡ ಇದೆ ಅಂತ ಹೇಳುವಾಗ ಈ ತರ ಈ ನಮ್ಮ ದೇಶದ ಉದ್ಯಮಿಗಳ ವಿರುದ್ಧ ರಿಪೋರ್ಟ್ ಕೊಡುವಂತೆ ಕಾಂಗ್ರೆಸ್ಸಿನ ಒಬ್ಬ ನಾಯಕ ಅಲ್ಲಿಗೆ ಹೋಗಿದ್ದ ಎನ್ನುವಂತ ಸ್ಫೋಟಕ ವರದಿಯನ್ನ ಇಸ್ರೇಲ್ನವರು ಹೊರಗಾಕಿದ್ದಾರೆ. ಯಾರು ಆ ಕಾಂಗ್ರೆಸ್ಸಿನ ನಾಯಕ? ಅಮೆರಿಕಾದಲ್ಲಿ ಏನ್ ಕೆಲಸ ಇತ್ತು ಅವನಿಗೆ? ಈ ಪ್ರಶ್ನೆ ಕೇಳಬೇಕಲ್ಲ. ಕಾಂಗ್ರೆಸ್ನವರು ರಾಷ್ಟ್ರೀಯತೆಯ ಬಗ್ಗೆ ಮಾತನಾಡದೆ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ಆಮೇಲೆ ಈ ದೇಶಕ್ಕೆ ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರ ಮೇಲೆ. ಉರಿಯಲ್ಲಿ ಅಟ್ಯಾಕ್ ಆದಾಗ ಅಫ್ಕೋರ್ಸ್ ಅದು ಕೇಂದ್ರ ಸರ್ಕಾರದ ವೈಫಲ್ಯವಾಗಿತ್ತು, ಆದರೆ ಅದಕ್ಕೆ ಪ್ರತೀಕಾರ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಮಾಡಿದ್ರು. ಇದರಲ್ಲಿ ಪುಲ್ವಾಮಾದಲ್ಲಿ ಅಟ್ಯಾಕ್ ಆದಾಗ ಅದು ಕೇಂದ್ರ ಸರ್ಕಾರದ ವೈಫಲ್ಯವಾಗಿತ್ತು, ಅದಕ್ಕೆ ಏರ್ ಸ್ಟ್ರೈಕ್ ಮೂಲಕ ರಿಪ್ಲೈ ಕೊಟ್ಟರು. ಈಗ ಪೆಹಲ್ಗಾಮಲ್ಲಿ ಅಟ್ಯಾಕ್ ಆದಾಗ ಕೇಂದ್ರ ಸರ್ಕಾರದ ವೈಫಲ್ಯ, ಆದ್ರೆ ಐ ಆಮ್ ಡ್ಯಾಮ್ ಶ್ಯೂರ್ ಈ ದೇಶ ಅದಕ್ಕೆ ಕೊಡುವಂತ ರಿಯಾಕ್ಷನ್ ಇರುತ್ತಲ್ಲ, ನಮ್ ಎದೆ ಉಬ್ಬುವಂತ ರಿಯಾಕ್ಷನ್ ಕೊಡ್ತಾರೆ. ಮತ್ತು ಯಾರ್ಯಾರು ತೀರಿಕೊಂಡ್ರೋ ಅವರ ಆತ್ಮಕ್ಕೆ ಸದ್ಗತಿ ಸಿಗುವಂತ ರಿಯಾಕ್ಷನ್ ಕೊಡ್ತಾರೆ ಅಂತ ಅನ್ಸುತ್ತೆ. ಇಷ್ಟಾಗಿತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಉಗ್ರರ ದಾಳಿಗೆ ಕೇಂದ್ರದ ವೈಫಲ್ಯ ಹೇಳಿಕೆ ಕುರಿತು ಕಾಂಗ್ರೆಸ್ ಈ ಮಾತು ಹೇಳುವ ಅವಶ್ಯಕತೆ ಇಲ್ಲ. ಉಗ್ರರ ದಾಳಿಗೆ ಪ್ರತೀಕಾರ ಆಗಲೇಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪುಲ್ವಾಮಾ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದ್ದೇವೆ, ಈ ಉಗ್ರ ದಾಳಿಗೂ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು. ಕಣ್ಣೀರು ಹಾರುವ ಮುನ್ನವೇ ಪ್ರತೀಕಾರ ತೀರಿಸಿಕೊಳ್ಳಬೇಕು. ಎಸ್, ಎಕ್ಸಾಕ್ಟ್ಲಿ. ಕಣ್ಣೀರು ಹಾರುವ ಮುನ್ನವೇ, ಚಿತೆಯ ಬೆಂಕಿ ಹಾರುವ ಮುನ್ನವೇ ಪ್ರತೀಕಾರ ತೀರಿಸಿಕೊಳ್ಳಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆ ನಿಜ, ಇದಕ್ಕೆ ನಮ್ಮ ಸಹಮತವಿದೆ. ಇವಾಗ ಹೊಡೆದೋದ್ರು, 3 ವರ್ಷ ಕಳೆದ ನಂತರ ಹೊಡೆದ್ವಿ, ಅದೆಲ್ಲ ಬೇಕಾಗಿಲ್ಲ. ಏಕಮಾರ್ ದೋತ್ತು ಕೂಡ ಚಿತೆಯ ಬೆಂಕಿ ಹಾರುವ ಮುನ್ನವೇ ಪ್ರತೀಕಾರ ತೀರಿಸಿಕೊಳ್ಳಬೇಕು. ಆಮೇಲೆ ವೈಫಲ್ಯದ ಬಗ್ಗೆ ಹೇಳ್ತಾರಲ್ವಾ ಕಾಂಗ್ರೆಸ್ಸಿಗರು, ಯಾವ ವೈಫಲ್ಯ? ಆ ವೈಫಲ್ಯದ ಬಗ್ಗೆ ಮಾತಾಡೋಣ. ಇಂದಿರಾ ಗಾಂಧಿ ಕೊಲೆ ಆದಾಗ ಯಾರ ವೈಫಲ್ಯ ಆಗಿತ್ತು, ರಾಜೀವ್ ಗಾಂಧಿ ಕೊಲೆ ಆದಾಗ ಯಾರ ವೈಫಲ್ಯ ಆಗಿತ್ತು, ಮಾತಾಡೋಣ. ಚಕ್ರವರ್ತಿ ಸೂಲಿಬೆಲೆ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವ್ರ ಜೊತೆ ನಾನಿದ್ದೇನೆ. ಸರ್, ಮೊದಲನೇದಾಗಿ ಈ ಪೆಹಲ್ಗಾವ್ ಇನ್ಸಿಡೆಂಟ್ ನ ನೀವು ಯಾವ ತರ ನೋಡ್ತೀರಾ? ಒಂಥರ ಈ ದೇಶದ ಸಾರ್ವಭೌಮತೆಯ ಮೇಲೆ ಧಕ್ಕೆ ತರುವಂತ ಪ್ರಯತ್ನ. ಎರಡನೇದು, ಮುಸಲ್ಮಾನರು ಏನು ಈ ನಾಡಿನಲ್ಲಿ ನಾವು ಸೆಕೆಂಡರಿ ಸಿಟಿಸನ್ಸ್ ಅಂತ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಜಾಗತಿಕ ವೇದಿಕೆಯನ್ನು ಕೊಡುವಂತ ಪ್ರಯತ್ನ. ಮೂರನೇದು, ಪಾಕಿಸ್ತಾನ ತನ್ನ ಇರುವನ್ನ ಅಸ್ತಿತ್ವವನ್ನ ಪ್ರದರ್ಶನ ಮಾಡಿಕೊಳ್ಳಲಿಕ್ಕೆ ಮಾಡ್ತಾ ಇರುವಂತ ಪ್ರಯತ್ನ ಅಂತ ನನಗನ್ಸುತ್ತೆ. ಸರ್ಕಾರದ ಒಂದು ವ್ಯಾಖ್ಯಾನ ಏನಂದ್ರೆ, ಈಗ ನಿನ್ನೆ ಇರ್ಬೋದು, ಕಳೆದ ಒಂದಿಷ್ಟು ದಿನಗಳಿಂದ ಸಿಎಂನಿಂದ ಸೇರಿ ಎಲ್ಲರೂ ಹೇಳ್ತಿರೋದು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರೋದ್ರಿಂದನೇ ಇದಾಗಿದೆ. ಯಾವಾಗಲಾದ್ರೂ ಈ ತರದ ಘಟನೆ ನಡೆದಾಗ ಅದನ್ನ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಹೇಳೋದು ಅಥವಾ ಸರ್ಕಾರದ ಹೊಣೆ ಅಂತ. ಅಫ್ಕೋರ್ಸ್ ಇದು ಕರೆಕ್ಟ್ ಆಗಿದೆ. ಅಲ್ಲಿ ಸೈನಿಕರ ಸಂಖ್ಯೆ ಕಡಿಮೆ ಇತ್ತು, ಯಾವ ಪೆಹಲ್ಗಾಮ್ ಜಾಗ ಇತ್ತು ಅಲ್ಲಿ ಸೈನಿಕರೇ ಇರಲಿಲ್ಲ. ಆನಂತರ ಸಹಜವಾಗಿ ಒಂದು ರೈಲ್ವೆ ಆಕ್ಸಿಡೆಂಟ್ ನಡೆದಾಗಲೇ ಅದರಲ್ಲಿ ಯಾವ ಪಾತ್ರವೂ ಸರ್ಕಾರದ ಇಲ್ಲದೆ ಹೋದಾಗ್ಲೂ ಕೂಡ ಅದಕ್ಕೆ ಸರ್ಕಾರ ಹೊಣೆಗಾರಿಕೆ ಅಂತ ಕರಿಬೇಕಾದಾಗ ಇದಕ್ಕೂ ಕೂಡ ಹೊಣೆಗಾರಿಕೆ ಸರ್ಕಾರಕ್ಕೆ ಕೊಡೋದು. ಇದೇನೇನು ಸರ್ಕಾರ ಸಿಎಂ ಹೇಳೋದೇನು, ಅದನ್ನ ನಾವು ಹೇಳ್ತೀವಿ. ಇದಕ್ಕೆ ಹೊಣೆಗಾರಿಕೆ ಯಾರದ್ದು? ಇದರ ಹೊಣೆಗಾರಿಕೆ ಸ್ವತಃ ನರೇಂದ್ರ ಮೋದಿ ಅವರದ್ದು. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರನ್ನ ಆಗ್ರಹಿಸ್ತಾ ಇದ್ದೀವಿ, ಇದಕ್ಕೆ ಸರಿಯಾದ ಪ್ರತೀಕಾರ ನಿಮ್ಮ ಹತ್ರ ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನೀವು ರಿಸೈನ್ ಮಾಡಬೇಕು ಅಂತ ಹೇಳ್ತಿದ್ದೀವಿ. ನಿನ್ನೆ ಇನ್ನೊಂದು ಮಾತನ್ನ ಶಿವರಾಜ್ ಸಂಗಡಿ ಅವರು ಹೇಳ್ತಿದ್ರು. ಈಗ ಹುಬ್ಳಿಯಲ್ಲಿ ಒಂದು ಯುವತಿ ಅಥವಾ ಬಾಲಕಿ ಮೇಲೆ ಮುಸಲ್ಮಾನ ಯುವಕ ಅತ್ಯಾಚಾರ ನಡೆಸಿದ. ಆ ಸಂದರ್ಭದಲ್ಲಿ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಆಗಿತ್ತು. ಈಗ ಯಾರ ಟರ್ನ್ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿದೆ. ತಂಗಡಿಗವರು ಕೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕೆ ಅವತ್ತು ಗೃಹ ಸಚಿವರು ರಾಜೀನಾಮೆ ಕೇಳಿದ್ವಿ ಅಂತಂದ್ರೆ, ಯಾರು ಈ ಕೃತ್ಯವನ್ನ ಮಾಡಿದ್ರು ಅವರನ್ನು ಸಮರ್ಥಿಸಿಕೊಳ್ಳಿಕ್ಕೆ ಇಡೀ ರಾಜ್ಯದ ಸರ್ಕಾರ ನಿಂತು ಬಿಟ್ಟಿತ್ತಲ್ಲ, ಅವನು ಹಿಂದೆ ನಿಂತು ಬಿಟ್ಟಿತ್ತು, ಅವನನ್ನು ಸಮರ್ಥಿಸಿಕೊಳ್ತಾ ಇತ್ತು. ಒಬ್ಬನ ಕಾರಣಕ್ಕೋಸ್ಕರ ನೀವು ಬೇರೆಯವರಿಗೆ ಏನೋ ಮಾತಾಡಬೇಡಿ ಅಂತ ಹೇಳ್ತಿತ್ತು, ಅವನು ಉಳಿಸೋದಕ್ಕೆ ಬೇಕಾಗಿರುವ ಪ್ರಯತ್ನ ಮಾಡ್ತಿತ್ತು. ಒಂದು ಹಂತದಲ್ಲಿ ಈ ತರದ ಯಾರು ಕೃತ್ಯಗಳನ್ನು ನಡೆಸ್ತಾರೋ ಅವ್ರ ಹಿಂದೆ ಸರ್ಕಾರವೇ ನಿಂತಿದ್ದು ಗೊತ್ತಾಗ್ತಿತ್ತು. ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಏನ್ ಮಾಡ್ತು ನೋಡಿ, ಯಾವಾಗ ಈ ತರದೊಂದು ಘಟನೆ ನಡೀತೋ
ನೇರವಾಗಿ ಅಲ್ಲಿಗೆ ವಿದೇಶದಲ್ಲಿದ್ದಂತ ನರೇಂದ್ರ ಮೋದಿ ಅವರು ಇಲ್ಲಿನ ಗೃಹ ಸಚಿವರಿಗೆ ಕಾಲ್ ಮಾಡಿ ತಕ್ಷಣ ನೀವು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಗೃಹ ಸಚಿವರು ತಕ್ಷಣಕ್ಕೆ ಅಲ್ಲಿಗೆ ಬಂದರು. ಸ್ವತಃ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದವರು ಪ್ರವಾಸವನ್ನು ಮೊಟಕು ಮಾಡಿ ಬಂದರು. ಅಮೆರಿಕಕ್ಕೆ ಹೋಗಿದ್ದಂತ ಈ ದೇಶದ ವಿದೇಶಾಂಗ ಸಚಿವೆ ಅಮೆರಿಕದ ಪ್ರವಾಸವನ್ನು ಮೊಟಕು ಮಾಡಿ ಭಾರತಕ್ಕೆ ಬಂದರು. ಅಂದ್ರೆ ಈ ಇನ್ಸಿಡೆನ್ಸ್ಗೆ ಅವರು ಕೊಟ್ಟಂತ ಮಹತ್ವ ಎಂತದ್ದು ಅಂತ. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ನಿನ್ನೆ ಭಾಷಣ ಮಾಡ್ತಾ ಹೇಳಿದ್ರು, ಯಾರು ಇದನ್ನು ಮಾಡಿದ್ರೋ ಅವ್ರಿಗೆ ಸರಿಯಾದ ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಹೇಳಿದ್ದಷ್ಟೇ ಅಲ್ಲ, ಸರಿಯಾಗಿ ಗಮನಿಸಬೇಕಾಗಿರುವಂತಹ ಒಂದು ಸಾಲಿದೆ ಅದರಲ್ಲಿ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಆತಂಕವಾದದ ಭೂಮಿ ಏನಿದೆಯೋ ಅದನ್ನು ಕಿತ್ತುಕೊಳ್ಳುವಂತ ಸಮಯ ಬಂದಿದೆ ಅಂತ. ಇದರ ಅರ್ಥ ಏನು ಅಂತ ನನಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ, ತಂಗಡಿಗರಿಗೂ ಗೊತ್ತಾಗುತ್ತೆ, ಸಿದ್ದರಾಮಯ್ಯನವರಿಗೂ ಗೊತ್ತಾಗುತ್ತೆ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಈ ಕಾರಣಕ್ಕೋಸ್ಕರ ಪತರುಗುಟ್ಟಿರುವಂತ ಕಾಂಗ್ರೆಸ್ ಅವ್ರು ಏನ್ ಅಜೆಂಡಾ ಮಾಡ್ತಿದ್ದಾರೆ ಅಂತ ಈ ದೇಶದ ಚಿಕ್ಕ ಮಗುವಿಗೂ ಗೊತ್ತಾಗುತ್ತೆ. ಕಾಂಗ್ರೆಸ್ನವ್ರು ಏನಾದ್ರೂ ರಾಷ್ಟ್ರೀಯತೆ ಬಗ್ಗೆ ಮಾತನಾಡಿದ್ರೆ ಅದು ಯಾವ ತರ ಬಾಲಿಶವಾದ್ದು ಮತ್ತು ಮೂರ್ಖತನದ್ದು ಅಥವಾ ಎಂತ ನಾಟಕ ಅಂತ ಎಂತವನಿಗೂ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳ್ತೀನಿ ನಾನು. ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಒಂದು ಮಾತನ್ನು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವು ಬಿಡೋದಿಲ್ಲ ಪಾಕಿಸ್ತಾನವನ್ನ, ಇಂಟರ್ನ್ಯಾಷನಲ್ ಕೋರ್ಟ್ಗೆ ತಗೊಂಡು ಹೋಗ್ತೀವಿ, ನ್ಯಾಯ ಕೇಳ್ತೀವಿ ಅಂತ. ಅಂದ್ರೆ ಪ್ರತೀಕಾರ ತಗೊಳ್ತೀವಿ ಅಲ್ಲ, ಮತ್ತೆ ಕೋರ್ಟ್ಗೆ ಹೋಗಿ ನ್ಯಾಯ ಕೇಳ್ತೀವಿ ಅಂತ ಸರ್ಕಾರವನ್ನ ಈ ದಿಕ್ಕಿನಲ್ಲಿ ಪ್ರಚೋದಿಸಬೇಕು ಅಂತ. ಆದ್ರೆ ಗೊತ್ತಿರಲಿ ಮಿತ್ರರೇ, ಇಂಟರ್ನ್ಯಾಷನಲ್ ಕೋರ್ಟ್ ನಲ್ಲಿ ಇವತ್ತು ನ್ಯಾಯಾಧೀಶರಾಗಿ ಕೂತಿರೋರು ಪಾಕಿಸ್ತಾನದವರು. ಆತ ಕಟ್ಟರ್ ಮುಸಲ್ಮಾನನಾಗಿದ್ದು ಪಾಕಿಸ್ತಾನದ ಪರವಾಗಿ ನಿರ್ಣಯ ಕೊಡ್ತಾನೆ. ಹೀಗಾಗಿ ಇಡೀ ದೇಶವನ್ನ ಆ ದಿಕ್ಕಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಪ್ರಯತ್ನ. ಎರಡನೇದು, ನಾನು ತಂಗಡಿಗವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಎಲ್ಲಿದಾನಪ್ಪ ನಿಮ್ಮ LOP? ಈ ಸಂದರ್ಭ, ಈ ಘಟನೆಗಳೆಲ್ಲ ನಡೀತಾ ಇರುವಾಗ ರಾಹುಲ್ ಗಾಂಧಿ ಎಲ್ಲಿ ಕೂತಿದ್ರು? ಅಮೆರಿಕಾದಲ್ಲಿ ಯಾರ ಜೊತೆ ಮಾತಾಡ್ತಿದ್ರು? ಈ ಇಸ್ರೇಲ್ನವರು ಹಿಂಡನ್ಬರ್ಗ್ ರಿಪೋರ್ಟ್ ನಲ್ಲಿ ಯಾರ ಕೈವಾಡ ಇದೆ ಅಂತ ಹೇಳುವಾಗ ಈ ತರ ಈ ನಮ್ಮ ದೇಶದ ಉದ್ಯಮಿಗಳ ವಿರುದ್ಧ ರಿಪೋರ್ಟ್ ಕೊಡುವಂತೆ ಕಾಂಗ್ರೆಸ್ಸಿನ ಒಬ್ಬ ನಾಯಕ ಅಲ್ಲಿಗೆ ಹೋಗಿದ್ದ ಎನ್ನುವಂತ ಸ್ಫೋಟಕ ವರದಿಯನ್ನ ಇಸ್ರೇಲ್ನವರು ಹೊರಗಾಕಿದ್ದಾರೆ. ಯಾರು ಆ ಕಾಂಗ್ರೆಸ್ಸಿನ ನಾಯಕ? ಅಮೆರಿಕಾದಲ್ಲಿ ಏನ್ ಕೆಲಸ ಇತ್ತು ಅವನಿಗೆ? ಈ ಪ್ರಶ್ನೆ ಕೇಳಬೇಕಲ್ಲ. ಕಾಂಗ್ರೆಸ್ನವರು ರಾಷ್ಟ್ರೀಯತೆಯ ಬಗ್ಗೆ ಮಾತನಾಡದೆ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ಆಮೇಲೆ ಈ ದೇಶಕ್ಕೆ ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರ ಮೇಲೆ. ಉರಿಯಲ್ಲಿ ಅಟ್ಯಾಕ್ ಆದಾಗ ಅಫ್ಕೋರ್ಸ್ ಅದು ಕೇಂದ್ರ ಸರ್ಕಾರದ ವೈಫಲ್ಯವಾಗಿತ್ತು, ಆದರೆ ಅದಕ್ಕೆ ಪ್ರತೀಕಾರ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಮಾಡಿದ್ರು. ಇದರಲ್ಲಿ ಪುಲ್ವಾಮಾದಲ್ಲಿ ಅಟ್ಯಾಕ್ ಆದಾಗ ಅದು ಕೇಂದ್ರ ಸರ್ಕಾರದ ವೈಫಲ್ಯವಾಗಿತ್ತು, ಅದಕ್ಕೆ ಏರ್ ಸ್ಟ್ರೈಕ್ ಮೂಲಕ ರಿಪ್ಲೈ ಕೊಟ್ಟರು. ಈಗ ಪೆಹಲ್ಗಾವಲ್ ಅಟ್ಯಾಕ್ ಆದಾಗ ಕೇಂದ್ರ ಸರ್ಕಾರದ ವೈಫಲ್ಯ, ಆದ್ರೆ ಐ ಆಮ್ ಡ್ಯಾಮ್ ಶ್ಯೂರ್ ಈ ದೇಶ ಅದಕ್ಕೆ ಕೊಡುವಂತ ರಿಯಾಕ್ಷನ್ ಇರುತ್ತಲ್ಲ, ನಮ್ ಎದೆ ಉಬ್ಬುವಂತ ರಿಯಾಕ್ಷನ್ ಕೊಡ್ತಾರೆ. ಮತ್ತು ಯಾರ್ಯಾರು ತೀರಿಕೊಂಡ್ರೋ ಅವರ ಆತ್ಮಕ್ಕೆ ಸದ್ಗತಿ ಸಿಗುವಂತ ರಿಯಾಕ್ಷನ್ ಕೊಡ್ತಾರೆ ಅಂತ ಅನ್ಸುತ್ತೆ. ಇಷ್ಟಾಗಿತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.